ಭಾರತ ದೇಶದ ದಕ್ಷಿಣ ಭೂಭಾಗದಲ್ಲಿರುವ ಮಹತ್ವದ ಸ್ಥಳ, ಬೆಟ್ಟಗುಡ್ಡಗಳಿಂದ ಆವೃತವಾದ ಪ್ರಾಚೀನ ಸ್ಥಳ, ಪಾವನ ತುಂಗಭದ್ರಾ ನದಿ ಹರಿವ ಪ್ರಸಿದ್ಧ ಕ್ಷೇತ್ರ, ಪುರಾಣ ಇತಿಹಾಸದ ಪುಟಗಳಿಂದ ವಿಶ್ವ ಪ್ರಸಿದ್ಧಿ ಪಡೆದ ತಾಣ. ಈ ಹಂಪೆ ಪಂಪಾಪತಿ ಎನಿಸಿದ ವಿರೂಪಾಕ್ಷನ ನೆಲೆವೀಡು, ಕಿಷ್ಕಿಂದ ಎನಿಸಿಕೊಂಡಿರುವ ರಾಮಭಕ್ತಾಗ್ರೇಸರ ಹನುಮಂತನ ತವರು, ಶ್ರೀರಾಮ ಹನುಮರ ಪ್ರಥಮ ಭೇಟಿಯ ವಾಲಿ ಸುಗ್ರೀವರ ನೆಲೆ. ಇಂತಹ ಮಹತ್ವದ ಈ ನಮ್ಮ ನಾಡು 800 ವರ್ಷಗಳ ಹಿಂದೆಯೇ ಪರಕೀಯರ ಆಕ್ರಮಣದಲ್ಲಿ ಸೊರಗಿತ್ತು. ಶ್ರೀ ವಿದ್ಯಾರಣ್ಯ ಮುನಿಗಳ ತಪಶಕ್ತಿ, ಹರಿಹರ ಬುಕ್ಕರಾಯರಂತಹ ವೀರರ ಕ್ಷಾತ್ರ ಶಕ್ತಿಯಿಂದ ವಿಜಯನಗರವೆಂಬ ಹಿಂದೂ ಮಹಾಸಾಮ್ರಾಜ್ಯ ಸ್ಥಾಪನೆಯಾಗಿ ಪರಕೀಯರ ದಾಳಿಯನ್ನು ಹಿಮ್ಮೆಟ್ಟಿಸಿತು. ಹಂಪೆಯ ಆಕರ್ಷಣೆಗೊಳಗಾಗಿ ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪಯಸ್ 1520ರಿಂದ 1530ರ ನಡುವೆ ನವರಾತ್ರಿಯ ಸಂಭ್ರಮದ ಸಂದರ್ಭದಲ್ಲಿ ಹಂಪೆಗೆ ಭೇಟಿ ಕೊಟ್ಟ. ಈ ಹಂಪೆ ರೋಮ್ ನಂತರ ನಾನು ಕಂಡಂತಹ ಅತ್ಯಂತ ದೊಡ್ಡ ವೈಭವೋಪೇತ ನಗರ. ಈ ಹಂಪೆಯ ಬೀದಿಯಲ್ಲಿ ಸಾವಿರಾರು ವರ್ತಕರಿದ್ದು ಅಲ್ಲಿ ಎಲ್ಲ ತರಹದ ಬೆಲೆ ಬಾಳುವ ಮಾಣಿಕ್ಯಗಳು, ವಜ್ರಗಳು, ಪಚ್ಚೆಗಳು, ಸಣ್ಣ ಮುತ್ತುಗಳು, ವಿಶೇಷವಾದ ಬಟ್ಟೆ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಈ ಭೂಮಿಯ ಮೇಲಿರುವ ಮತ್ತು ನೀವು ಕೊಳ್ಳ ಬಯಸುವ ಪ್ರತಿಯೊಂದು ವಸ್ತುಗಳನ್ನು ಇಲ್ಲಿ ಕಾಣಬಹುದು. ಈ ರೀತಿ ಡೊಮಿಂಗೋ ಪಯಸ್ ವಿಜಯನಗರದ ವೈಭವವನ್ನು ದಾಖಲಿಸಿದ. ಇಲ್ಲಿನ ರಾಜ ಕೃಷ್ಣದೇವರಾಯ ಅತ್ಯಂತ ಪರಾಕ್ರಮಿ. ಮಹಾರಾಜರೇ, ಯಾವುದೇ ಜೀವವನ್ನ ಕೊಲ್ಲಬೇಡಿ, ಇನ್ನೊಬ್ಬರಿಗೆ ಸೇರಿದ್ದನ್ನು ಕಸಿದುಕೊಳ್ಳಬೇಡಿ. ದುಷ್ಟರನ್ನ ಶಿಕ್ಷಿಸುವುದು, ಶಿಷ್ಟರನ್ನ ರಕ್ಷಿಸುವುದು ರಾಜನಾದ ನಿಮ್ಮ ಕರ್ತವ್ಯ. ಧರ್ಮೋ ರಕ್ಷತಿ ರಕ್ಷಿತ. ಕೃಷ್ಣ. ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು. ತಮ್ಮ ಮನೆ ಮನಸ್ಸು ಎರಡೂ ವಿಶಾಲವಾಗಿದೆ. ದಡ್ಡ ಮಾತು. ಶ್ರೀರಂಗ ವಿಠಲನ ಶ್ರೀಮಕುಟಕ್ಕೆ ಶರಣು. ಯಾವುದೋ ಒಂದು ಆಪತ್ತು ಎದುರಾಗುತ್ತಿರುವಂತೆ ನನಗೆ ಭಾಸವಾಗುತ್ತಿದೆ. ಅದು ಕೇಳಿ ಸವಿಯುವ ಅಮೃತ. ಬೇಗ ಬಾರು ನೀಲ ಮೇಘವರ್ಣ, ಬೇಗ ಬಾರು ವೇಲಾಪುರದ ಚೆನ್ನ. ಅರ್ಜುನನ ರಥಕ್ಕೆ ಸಾರಥ್ಯವನ್ನೇ ವಹಿಸಿದ ಭಗವಂತ. ತಾಯಿಗೆ ಬಾಯಲ್ಲಿ ಜಗವನೆ ತೋರಿದ. ತನ್ನ ತಂಗಿ ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ದಾಸೋತ್ತಮ ನೀನೇ ಪುರಂದರದಾಸರೆಂದು ಪ್ರಸಿದ್ಧರಾಗಿಲ್ಲವೇ? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಕೇಶವನ ದರ್ಶನ. ಮತ್ಸ್ಯಾವತಾರದೊಳಾಳಿದನೇ. ನಂಟು ಹೋದ್ರೂ ಪರವಾಗಿಲ್ಲ, ಗಂಟು ಮಾತ್ರ ಹೋಗಬಾರ್ದು. ಹಂಪಿ ನವರಾತ್ರಿ ಉತ್ಸವದಲ್ಲಿ ಕೃಷ್ಣ ನೀ ಬೇಗನೆ ಬಾರೋ. ಜಗನ್ಮೋಹನನೇ ಕೃಷ್ಣ. ಆಚಾರ್ಯ ಮಧ್ವರು ಸಂಸ್ಕೃತದಲ್ಲಿ ತೋರಿದ ಸತ್ಯದ ಬೆಳಕು. ಮಗುವು ಕಾಣಿರಯ್ಯ, ಮಾಯದ ಮಗುವು ಕಾಣಿರಯ್ಯ. 100 ವರ್ಷಗಳ ನಂತರ ಕನ್ನಡದಲ್ಲಿ ಮಹಾಭಾರತ ಕಾವ್ಯವನ್ನು ಬೊಂಬೆಯಾಟವನಾಡಿಸಿದೆ ಮಹಾಭಾರತವ. ಅಂಬುಜ ಭವಾದಿ ಅಮರರು ನೋಡುತ್ತಿರಲು. ಬಲ್ಲವರು ಬಾ ಎಂದಾರು, ತಿಳಿಯದವರು ಹೋಗು ಎಂದಾರು. ಪಂಚಭೂತಗಳಲ್ಲಿ ಲೀನವಾಗ್ತಾರೆ. ಎಂಜಲೆನ್ನಲಿ ಬಹುದೇ, ಆದ್ರೆ ಅದು ಕಾರ್ಕೋಟಕ ವಿಷ. ಅಂತಹ ಅಮೃತಪಾನದಿಂದ ನಮ್ಮ ಹೃದಯ, ಮನಸ್ಸು, ಬುದ್ಧಿ ತುಂಬಿರುವಾಗ ಅಳುವ ದ್ಯಾತಕೋ ರಂಗ, ಅತ್ತರಂಜಿಸುವ ಗುಮ್ಮ. ನಮ್ಮ ಗುರುಗಳಾದ ವೈಕುಂಠದಾಸರ ಮನೆಯ ಹೊರಗೆ ನಿಂತು ಬಂಟನಾಗಿ ಬಾಗಿಲ ಕಾಯುವೆ. ಕುಮಾರವ್ಯಾಸರು ಹೇಳಿರುವ ಉದ್ದೇಶ, ಸಂಕಲ್ಪ ಕೋಪವೆಂಬುದನರ್ಥ ಸಾಧನ. ಆ ಆದಿಕೇಶವ ಬಿಟ್ಟ ಬಾಣದ ಗುರಿ ಎಂದೂ ತಪ್ಪುವುದಿಲ್ಲ. ಲೋಕ ಭರಿತನೋ ರಂಗ ಅನೇಕ ಚರಿತನೋ.
ವಿಜಯ ಪಥವು ಗೋಪಾಲ ಕೃಪೆಯೋ ಜಗನ್ನಾಥನೊಲುಮೆಯ ಸಂಕೀರ್ತನ ಭಕ್ತಿಯ ಮಾರ್ಗದಿ ಮುಕ್ತಿಯ ಪಡೆಯಲು ಜ್ಞಾನದ ಸಾಧನ ಸಂಕೀರ್ತನ ಭಕ್ತಿಯ ಮಾರ್ಗದಿ ಮುಕ್ತಿಯ ಪಡೆಯಲು ಜ್ಞಾನದ ಸಾಧನ ಸಂಕೀರ್ತನ 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 ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ 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 ವಿಠ್ಠಲ ವಿಠ್ಠಲ